ಆಗ್ಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಚರ್ಚೆ ಆಗ್ಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಬಹಳ ಸತಿ ನಾನು ಹೇಳಿದ್ದೀನಿ. ನಾನು ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಮನೆ ಮುಖ್ಯಮಂತ್ರಿ ಏನಂದ್ರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದ್ರು. DCM ಏನಂದ್ರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ. ನಮ್ಮ ಪಕ್ಷ ಏನು ಹೈಕಮಾಂಡ್ ಗೆರೆ ಹಾಕಿದ್ ಯಾರು ಗೆರೆ ದಾಟಲ್ಲ. ಅದಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ಪಕ್ಷ ಕುರ್ಚಿ ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇರ್ತಾನೆ ಚರ್ಚೆ ಆಗ್ಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಕುರ್ಚಿ ಖಾಲಿ ಇಲ್ಲ, ಕೇಳಿಲ್ಲ. ಹೂವಾಪುವ ಸುದ್ದಿಗಳು. ಈಗ ಆ ತೀರ್ಮಾನ ಬದಲಾವಣೆ ಮಾಡಕ್ಕೆ ನಾವು ಮಾಡಕ್ ಸಾಧ್ಯನಾ? ಇಲ್ಲ, ಒಂದ್ ನಿಮಿಷ. ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ? ನಮ್ ಪಕ್ಷ ಹೈಕಮಾಂಡ್ ಮಾತ್ರ ಗಡ್ಸಿರೋದು. ಅವ್ರ ಬದಲಾವಣೆ ಮಾಡಿ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡ್ ಇಂದಾನೆ ಸಾಧ್ಯ. ಅದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಪ್ಪ. ಉಪಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ನಿಮ್ ಪ್ರಕಾರ 28ವರೆಗೂ ಸಿಎಂ ಅವರೇ ಇರ್ತಾರೆ ನಾನು ಸಿದ್ದರಾಮಯ್ಯ? ಹೇಳ್ತಲ್ಲ, ನಾನು 28ವರೆಗೂ ಸಿದ್ದರಾಮಯ್ಯ ಇರ್ಬೇಕಂತ ಬಹಳ ಸತಿ ನನ್ನ ಅಭಿಪ್ರಾಯ, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಪಕ್ಷ ಎಲ್ಲ ಈಗ ಬೆಳಗಾಂ ಎಲ್ಲಾ ಕಡೆ ನೋಡಿ. ನಿನ್ನೆ ನಾವು ಅಶೋಕ್ ಪಟೇಲ್ ಅವರು ಊಟ ಕೊಟ್ಟಿದ್ರು, ಸಂಜೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಊಟ ಕೊಟ್ಟಿದ್ದಾರೆ. ನೆನ್ನೆ ನಮ್ಮ ಫೈರೋಜ್ ಸೇಠ್ ಅವರು ಪ್ರತಿ ವರ್ಷ ಇಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನಮ್ಮ ಮಾಜಿ MLA ಫೈರೋಜ್ ಸೇಠ್ ಅವರು ಮನೆ ಮುಖ್ಯಮಂತ್ರಿಗಳು ಕರೆಸ್ತಾರೆ. ಮನೆಗೆ ಒಂದಿನ ಊಟಕ್ಕೆ ಕರೆಸ್ತಾರೆ. ಹೋದ ವರ್ಷ ಹೋಗಿದ್ವಿ, ಅದಕ್ಕಿಂತ ಮುಂಚೆನೂ ಹೋಗಿದ್ವಿ. ಪ್ರತಿ ವರ್ಷ ಹೋಗ್ತಾರೆ. ನಿಮ್ಗೆ ಗೊತ್ತೇನೆ ಅವ್ರ ಮನೆಯಲ್ಲಿ ಹೆಂಗೆ ವೆರೈಟಿ ಊಟ ಇರ್ತಂತ? ಅಲ್ಲ, ನನ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತು. ನನ್ಗಿಂತ ಜಾಸ್ತಿ ನಿಮ್ಗೆ ಏನ್ ಇಷ್ಟಪಡ್ತಿದ್ರು, ಏನೆಲ್ಲ ಇತ್ತು? ನಂಗೆ ಕೈಮಪ್ಪು ತುಂಬಾ ಇಷ್ಟ ಆಯ್ತು. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಚರ್ಚೆ ಆಗ್ಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ. ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಬಹಳ ಸತಿ ನಾನು ಹೇಳಿದ್ದೀನಿ. ನಾನು ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಮನೆ ಮುಖ್ಯಮಂತ್ರಿ ಏನಂದ್ರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದ್ರು. DCM ಏನಂದ್ರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಿ ಅಂತ. ನಮ್ಮ ಪಕ್ಷ ಏನು ಹೈಕಮಾಂಡ್ ಗೆರೆ ಹಾಕಿದ್ ಯಾರು ಗೆರೆ ದಾಟಲ್ಲ. ಅದಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ಪಕ್ಷ ಸಿದ್ದರಾಮಯ್ಯ ಕುರ್ಚಿ ಖಾಲಿ. ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇರ್ತಾನೆ ಚರ್ಚೆ ಆಗ್ಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಕುರ್ಚಿ ಖಾಲಿ ಇಲ್ಲ, ಕೇಳಿಲ್ಲ. ಹೂವಾಪುವ ಸುದ್ದಿಗಳು. ಈಗ ಆ ತೀರ್ಮಾನ ಬದಲಾವಣೆ ಮಾಡಕ್ಕೆ ನಾವು ಮಾಡಕ್ ಸಾಧ್ಯನಾ? ಇಲ್ಲ, ಒಂದ್ ನಿಮಿಷ. ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ? ನಮ್ ಪಕ್ಷ ಹೈಕಮಾಂಡ್ ಮಾತ್ರ ಗಡ್ಸಿರೋದು. ಅವ್ರ ಬದಲಾವಣೆ ಮಾಡಿ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡ್ ಇಂದಾನೆ ಸಾಧ್ಯ. ಅದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಪ್ಪ. ಉಪಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ. ನಿಮ್ ಪ್ರಕಾರ 28ವರೆಗೂ ಸಿಎಂ ಅವರೇ ಇರ್ತಾರೆ ನಾನು ಸಿದ್ದರಾಮಯ್ಯ? ಹೇಳ್ತಲ್ಲ, ನಾನು 28ವರೆಗೂ ಸಿದ್ದರಾಮಯ್ಯ ಇರ್ಬೇಕಂತ ಬಹಳ ಸತಿ ನನ್ನ ಅಭಿಪ್ರಾಯ, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಪಕ್ಷ ಎಲ್ಲ ಈಗ ಬೆಳಗಾಂ ಎಲ್ಲಾ ಕಡೆ ನೋಡಿ. ನಿನ್ನೆ ನಾವು ಅಶೋಕ್ ಪಟೇಲ್ ಅವರು ಊಟ ಕೊಟ್ಟಿದ್ರು, ಸಂಜೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಊಟ ಕೊಟ್ಟಿದ್ದಾರೆ. ನೆನ್ನೆ ನಮ್ಮ ಫೈರೋಜ್ ಸೇಠ್ ಅವರು ಪ್ರತಿ ವರ್ಷ ಇಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನಮ್ಮ ಮಾಜಿ MLA ಫೈರೋಜ್ ಸೇಠ್ ಅವರು ಮನೆ ಮುಖ್ಯಮಂತ್ರಿಗಳು ಕರೆಸ್ತಾರೆ. ಮನೆಗೆ ಒಂದಿನ ಊಟಕ್ಕೆ ಕರೆಸ್ತಾರೆ. ಹೋದ ವರ್ಷ ಹೋಗಿದ್ವಿ, ಅದಕ್ಕಿಂತ ಮುಂಚೆನೂ ಹೋಗಿದ್ವಿ. ಪ್ರತಿ ವರ್ಷ ಹೋಗ್ತಾರೆ. ನಿಮ್ಗೆ ಗೊತ್ತೇನೆ ಅವ್ರ ಮನೆಯಲ್ಲಿ ಹೆಂಗೆ ವೆರೈಟಿ ಊಟ ಇರ್ತಂತ? ಅಲ್ಲ, ನನ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತು. ನನ್ಗಿಂತ ಜಾಸ್ತಿ ನಿಮ್ಗೆ ಏನ್ ಇಷ್ಟಪಡ್ತಿದ್ರು, ಏನೆಲ್ಲ ಇತ್ತು? ನಂಗೆ ಕೈಮಪ್ಪು ತುಂಬಾ ಇಷ್ಟ ಆಯ್ತು.